ಹಾಯ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನು ಒಂದೆಲಗದ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದೆಲಗ ಬ್ರಾಹ್ಮಿ ಎಲೆ ಅಥವಾ ಊರಗೆ ಅಂತಲೂ ಹೇಳ್ತಾರೆ ಊರಿನ ಭಾಷೆಯಲ್ಲಿ. ಹಾಗೆ ನಾನು ಮಜ್ಜಿಗೆ ಕಡ್ದಿರೋ ಅಂಥ ಮಿಕ್ಸರ್ ಜಾರಲ್ಲೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ ತೆಂಗಿನ ತುರಿ ಹಾಗೆ ಒಂದು ಹಿಡಿ ಆಗುವಷ್ಟು ಒಂದೆಲಗನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಖಾರಕ್ಕೆ ಕಾಳು ಮೆಣಸು. ನಿಮ್ಗೆ ಇಷ್ಟ ಇದ್ದರೆ ಹಸಿಮೆಣಸು ಕೂಡ ಹಾಕ್ಬೋದು, ಬಟ್ ಕಾಳು ಮೆಣಸು ಹಾಕಿದರೆ ಟೇಸ್ಟ್ ಜಾಸ್ತಿ. ಹಾಗೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಕಪ್ ಅಂದಾಜು ಮಜ್ಜಿಗೆನ ಹಾಕ್ಕೋಬೇಕು. ನಾನೊಂದು 2 ಸಟ್ಕ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಂದಾಜು. ಈ ಸಟ್ಕದಲ್ಲಿ 2 ಸಟ್ಕ ಅಂತ ಹೇಳಿದರೆ ಅಂದಾಜು ಒಂದು ಅರ್ಧ ಕಪ್ ಆಗುತ್ತೆ. ಅಷ್ಟು ನಾನು ತಂಬುಳಿಗೆ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಇದನ್ನು ಕುದಿಸೋದಿಲ್ಲ, ತಂಬುಳಿ ಅಂತ ಬಂದಾಗ ಆದಷ್ಟು ಕುದಿಸೋದಿಲ್ಲ. ಹಾಗಿರೋದ್ರಿಂದ ನೀವು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ ನೀರನ್ನೇ ಸೇರಿಸ್ಕೊಳ್ಳಿ. ಯಾಕಂದರೆ ಕುದಿಸೋದಿಲ್ಲ ಆಗಿರೋದ್ರಿಂದ ತಣ್ಣೀರು ಹಾಕ್ಕೊಂಡ್ರೆ ಇದಾಗುತ್ತೆ. ಹಾಗೆ ಸಾಸಿವೆ, ಎಣ್ಣೆ ಹಾಗೆ ಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಒಂದೆಲಗದ ತಂಬುಳಿ ರೆಡಿ ಆಗುತ್ತೆ. ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್, ಹಾಗೆ ಹೊಟ್ಟೆಗೆ ಕೂಡ ತುಂಬ ತಂಪು. ಸೊ ಇದೊಂದು ಹೆಲ್ದಿ ರೆಸಿಪಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.